ನೀವು ನಿಮ್ ಮಗುಗೆ ಕೂಡ ಮಸಾಜ್ ಮಾಡ್ತಿದ್ದೀರಾ? ಯಾವ ಆಯಿಲ್ ಬೆಸ್ಟ್? ನಿಮ್ ಮಗುವಿನ ಚರ್ಮಕ್ಕೆ ಯಾವ ಮಸಾಜ್ ಆಯಿಲ್ ಯೂಸ್ ಮಾಡಿದರೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಅನ್ಕೊಂಡು ನಿಮ್ಗೆ ಗೊತ್ತಾ? ಎಸ್. ಈ ಸಮಯದಲ್ಲಿ ಮಗುವಿನ ಚರ್ಮ ತುಂಬಾ ನಾಜೂಕಾಗಿರುತ್ತೆ, ತುಂಬಾ ಸಾಫ್ಟ್, ಸೆನ್ಸಿಟಿವ್ ಆಗಿರುತ್ತೆ. ಸೊ ಹಾಗಾಗಿ ಈ ಸಮಯಕ್ಕೆ ಒಂದು ಒಳ್ಳೆಯ ಒಂದು ನ್ಯಾಚುರಲ್ ಆದಂತ ಮಸಾಜ್ ಆಯಿಲ್ ಯೂಸ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಿಮ್ ಮಗುವಿನ ಚರ್ಮಕ್ಕೆ ಉತ್ತಮವಾದ ಮಸಾಜ್ ಆಯಿಲ್ ಯಾವುದು, ಅದನ್ನ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ಈ ಮಗುಗೆ ಮಸಾಜ್ ಮಾಡ್ಬೇಕು ಅನ್ಕೊಂಡು ಎಲ್ಲರೂ ಯಾಕೆ ಸಜೆಸ್ಟ್ ಮಾಡ್ತಾರೆ, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಗಳಿದಾವೆಯಪ್ಪ ಅಂತಂದ್ರೆ, ಈ ಮಗುವಿಗೆ ದಿನಾಲು ಮಸಾಜ್ ಮಾಡೋದ್ರಿಂದ ಮಗುವಿನ ಮಸಲ್ಸ್ ಸ್ಟ್ರಾಂಗ್ ಆಗ್ತವೆ, ಎಲುಬುಗಳು ಗಟ್ಟಿ ಆಗ್ತಾ ಬರ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಈ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯ್ತು ಅಂತಂದ್ರೆ ಮಗುವಿನ ಡೈಜೆಷನ್ ಚೆನ್ನಾಗಾಗುತ್ತೆ, ಚೆನ್ನಾಗಿ ಡೈಜೆಷನ್ ಆಗಿ ಮಗುವಿಗೆ ತುಂಬಾ ಜಾಸ್ತಿ ಹಶು ಆಗುತ್ತೆ. ಇದರಿಂದ ಮಗು ಪದೇ ಪದೇ ಆಯ್ತು ಮೇಲಿಂದ ಮೇಲೆ ಹಾಲು ಕುಡಿಯೋಕೆ ಇಚ್ಛಿಸೋ ಪಡುತ್ತೆ. ಸೊ ಹಾಗಾಗಿ ಇದರಿಂದ ಮಗುವಿನ ತೂಕ ಹೆಚ್ಚುತ್ತೆ. ಇವೆಲ್ಲದ ಮುಖ್ಯ ಕಾರಣಗಳಿಂದ ಡಾಕ್ಟರ್ಸ್ ಆಯ್ತು, ನಮ್ಮ ಹಿರಿಯರಾಯ್ತು, ಎಲ್ಲರೂ ಮಗುವಿಗೆ ಮಸಾಜ್ ಮಾಡ್ಬೇಕು ಅನ್ಕೊಂಡು ತುಂಬಾ ಮುಖ್ಯವಾಗಿ ಒತ್ತಿ ಒತ್ತಿ ಹೇಳ್ತಾರೆ. ಸೊ ಈ ಮಸಾಜ್ ಮಾಡೋದು ಎಷ್ಟು ಮುಖ್ಯ ಆಗಿರುತ್ತಲ್ಲ, ಅಷ್ಟೇ ಮುಖ್ಯವಾಗಿ ಮಗುವಿನ ಚರ್ಮಕ್ಕೆ ಒಂದು ಒಳ್ಳೆಯ ಆಯಿಲ್ ಚೂಸ್ ಮಾಡೋದು ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಿಮ್ ಮಗುವಿನ ಚರ್ಮಕ್ಕೆ ಬೆಸ್ಟ್ ಮಸಾಜ್ ಆಯಿಲ್ ಯಾವ್ದಪ್ಪ ಅಂತಂದ್ರೆ, ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಕೊಕೊನಟ್ ಆಯಿಲ್. ಎಸ್, ಅದು ಸ್ಪೆಷಲಿ ಆರ್ಗಾನಿಕ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಇದು ಎಲ್ಲ ಸೀಸನ್ಗೂ ತುಂಬಾ ಸೂಕ್ತವಾಗಿರುತ್ತೆ. ತುಂಬಾ ಮಗುವಿನ ಚರ್ಮಕ್ಕೆ ಯಾವುದೇ ರೀತಿ ಏನು ಡ್ರೈನೆಸ್ ಫೀಲ್ ಮಾಡೋದಿಲ್ಲ, ಒಂದು ಒಳ್ಳೆ ಸಾಫ್ಟ್ ಆಗಿ ಕೊಡುತ್ತೆ. ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಏನಪ್ಪಾ ಅಂತಂದ್ರೆ ಬದಾಮ್ ಆಯಿಲ್. ಎಸ್, ಇದರಲ್ಲಿರುವ ಅತ್ಯಧಿಕವಾದ ವಿಟಮಿನ್ ಇ ಕಂಟೆಂಟ್ ಏನಿರುತ್ತಲ್ಲ, ಮಗುವಿನ ಚರ್ಮಕ್ಕೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ, ನ್ಯಾಚುರಲ್ ಆದ ಒಂದು ಕಳೆ ಕೊಡುತ್ತೆ, ಒಂದು ಶೈನಿಂಗ್ ಕೊಡುತ್ತೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರಿಂದ ನೀವೇ ಡಿಫೆನ್ಸ್ ಕಾಣ್ತಾ ಬರ್ತೀರಿ. ಇದು ಕೂಡ ಬೆಸ್ಟ್ ಅಂತಾನೆ ಹಲವಾರು ಡಾಕ್ಟರ್ಸ್ ಆಯ್ತು, ತುಂಬಾ ಜನ ಅಮ್ಮಂದಿರು ಕೂಡ ಎಕ್ಸ್ಪೀರಿಯನ್ಸ್ ಮೇಲೆ ಬೆಸ್ಟ್ ಆಯಿಲ್ ಅಂತಾನೆ ಶೇರ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಚಳಿಗಾಲದಲ್ಲಿ ಮಗುವಿಗೆ ಬೆಚ್ಚಗಿರ್ಬೇಕಂತಪ್ಪ ಅಂತಂತಂದ್ರೆ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು. ಇದು ಒಂದು ಒಳ್ಳೆಯ ಶಾಖ ಕೊಡುತ್ತೆ ಮಗುವಿಗೆ. ಸ್ಪೆಷಲಿ ಸಮ್ಮರ್ದಲ್ಲೆಲ್ಲ ಬೇಡ, ಚಳಿಗಾಲದಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಸೂಕ್ತ ಅಂತಾನೆ ಹೇಳ್ಬೋದು. ಇವೆಲ್ಲದರ ಜೊತೆಗೆ ಆಯುರ್ವೇದಿಕ್ ಅಲ್ಲಿರೋ ಮಗುವಿನ ಮಸಾಜ್ ಆಯಿಲ್ ಕೂಡ ಯೂಸ್ ಮಾಡಬಹುದು. ಇದರಲ್ಲಿ ಕೂಡ ಅತ್ಯಧಿಕವಾದ ಏನು ಅನವಶ್ಯಕವಾದ ಹಾರ್ಶ್ ಕೆಮಿಕಲ್ಸ್ ಅದೆಲ್ಲ ಇರೋದಿಲ್ಲ. ಇದು ಈಸಿಯಾಗಿ ಅವೈಲೇಬಲ್ ಇದ್ದಿದ್ದಿಲ್ಲ ಅಂತಂದ್ರೆ ಈ ಕೊಕೊನಟ್ ಆಯಿಲ್ ಆಯ್ತು, ಬದಾಮ್ ಆಯಿಲ್, ಈ ಆಲಿವ್ ಆಯಿಲ್ ನ್ಯಾಚುರಲ್ ಈಸಿಯಾಗಿ ಎಲ್ಲಾ ಕಡೆ ಅವೈಲೇಬಲ್ ಇದಾವೆ. ಇದನ್ನ ಯೂಸ್ ಮಾಡ್ರಿ. ನಾರ್ಮಲ್ ಆಗಿ ನಾವೆಲ್ಲ ಅಡಲ್ಟ್ಸ್ ಎಲ್ಲ ಯೂಸ್ ಮಾಡೋ ಆಯಿಲ್ಗಳಾಯ್ತು, ಇಲ್ಲ ತುಂಬಾ ಫ್ರಾಗ್ನೆನ್ಸ್ ಇರುವಂತ ಆಯ್ತು, ತುಂಬಾ ಸೈನ್ಸ್ ಇರುವಂತ ಅಂತವೆಲ್ಲ ಆಯಿಲ್ಸ್ ನೆಲ್ಲ ಮಗುವಿಗೆ ಯೂಸ್ ಮಾಡಕ್ ಹೋಗ್ಬೇಡಿ. ಅದರಿಂದ ಮಗುವಿಗೆ ಇರಿಟೇಷನ್ ಅದೆಲ್ಲ ಆಗ್ತಿರುತ್ತೆ. ಮಗುವಿನ ಚರ್ಮ ತುಂಬಾ ಸಾಫ್ಟ್ ಸೆನ್ಸಿಟಿವ್ ಆಗಿರುತ್ತೆ. ಈ ಸಮಯದಲ್ಲಿ ಅದಕ್ಕೇನಾದ್ರೂ ಸೂಟ್ ಆಗದೆ ಇರುವಂತ ಆಯಿಲ್ ಯೂಸ್ ಮಾಡಿದ್ರೆ ಸಡನ್ ಆಗಿ ಒಂದ್ ಸ್ವಲ್ಪಕ್ಕೇನೆ ರಿಯಾಕ್ಷನ್ ಅದೆಲ್ಲ ತೋರ್ಸೋ ಚಾನ್ಸಸ್ ಇರುತ್ತೆ. ಅಲರ್ಜೀಸ್ ಎಲ್ಲ ಆಗ್ಬೋದು, ರ್ಯಾಶಸ್ ಎಲ್ಲ ಆಗ್ಬೋದು. ಸೊ ಒಂದ್ ಸೂಕ್ಷ್ಮ ರೀತಿಯಾಗಿ ನಿಮ್ ಮಗುವಿಗೆ ಯಾವ್ದ ಒಂದು ಬೆಸ್ಟ್ ಆಯಿಲ್ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಆಗಿ ಅದನ್ನೇ ಯೂಸ್ ಮಾಡ್ತಾ ಬನ್ನಿ. ಇವತ್ತು ಒಬ್ರು ಹೇಳಿದ್ರು, ನಾಳೆ ಒಬ್ರು ಹೇಳಿದ್ರು ಅಂತ ಪದೇ ಪದೇ ಎಲ್ಲ ಚೇಂಜ್ ಮಾಡಕ್ ಹೋಗ್ಬೇಡಿ. ಯಾವ್ದೇ ಇರ್ಲಿ ಪ್ರಾಡಕ್ಟ್, ನೀವು ಸ್ಕಿನ್ ಆಯ್ತು, ಫೇಸ್ಗೆ ಆಯ್ತು, ಏನೇ ಆಗ್ಲಿ ಯೂಸ್ ಮಾಡ್ಬೇಕಾದ್ರೆ ಕಂಟಿನ್ಯೂಷನ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಕಂಟಿನ್ಯೂ ಆಗಿ ಯೂಸ್ ಮಾಡೋದ್ರಿಂದ ಮಗುವಿನ ಸ್ಕಿನ್ ಅದು ಕೂಡ ಹೊಂದ್ಕೊಳ್ಳುತ್ತೆ, ಮತ್ತೆ ಹೋಗ್ತಾ ಹೋಗ್ತಾ ಅದ್ರ ರಿಸಲ್ಟ್ ಕೊಡುತ್ತೆ. ಸಾಫ್ಟ್ನೆಸ್ ಆಯ್ತು, ಗ್ಲೋನೆಸ್ ಆಯ್ತು. ಸಡನ್ ಆಗಿ ಒಂದ್ ವಾರ ಒಂದ್ ತಿಂಗಳಲ್ಲಿ ಎಲ್ಲ ರಿಸಲ್ಟ್ ಕೊಡ್ಬೇಕಂತೇನಿಲ್ಲ. ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ ಮಾತ್ರ ಅದ್ ನಮ್ಗೆ ರಿಸಲ್ಟ್ ಸಿಗುತ್ತೆ. ಒಂದು ಕರೆಕ್ಟ್ ಆದ ಮಸಾಜ್ ಆಯಿಲ್ ಚೂಸ್ ಮಾಡೋದು ಎಷ್ಟು ಮುಖ್ಯ ಆಗಿರುತ್ತಲ್ಲ, ಅಷ್ಟೇ ಮುಖ್ಯವಾಗಿ ಸರಿಯಾದ ವಿಧಾನದಲ್ಲಿ ಮಸಾಜ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ನಿಮ್ ಮಗುಗೆ ಯಾವಾಗ್ಲೇ ಆಗ್ಲಿ ಮಸಾಜ್ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಒಂದ್ ಅರ್ಧ ಗಂಟೆಗಿಂತ ಮುಂಚೆ ಊಟ ಆಗಿರ್ಬೇಕು. ಅಂದ್ರೆ ಹಾಲ್ ಕುಡಿಸಿದ ತಕ್ಷಣ ಮಸಾಜ್ ಮಾಡಕ್ ಹೋಗ್ಬೇಡಿ, ಮತ್ತೆ ಊಟ ಆಗಿದ ತಕ್ಷಣ ಮಾಡಕ್ ಹೋಗ್ಬೇಡಿ. ಇದರಿಂದ ಮಗುವಿನ ಡೈಜೆಷನ್ ಚೆನ್ನಾಗ್ ಆಗೋದಿಲ್ಲ. ಇದ್ರ ಜೊತೆಗೆ ಹೈಜೀನ್ ಮೇಂಟೈನ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಅಂದ್ರೆ ಆದಷ್ಟು ನಿಮ್ ಕೈನ ಶುಚಿಯಾಗಿ ವಾಶ್ ಮಾಡ್ಕೊಳ್ಳಿ. ಕೈ ಡ್ರೈ ಆಗಿರ್ಬೇಕು, ನೇಲ್ಸ್ ಅದೆಲ್ಲ ಟ್ರಿಮ್ ಆಗಿರ್ಬೇಕು. ಒಂಚೂರು ನಿಮ್ ಮಗು ಎಲ್ಲ ದೊಡ್ಡದಾಗೋವರೆಗೂ ನೇಲ್ ಪಾಲಿಶ್ ಅದೆಲ್ಲ ಕಲರ್ಸ್ ಅವೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದಂತಾನೆ ಹೇಳ್ಬೋದು. ಮುಖ್ಯವಾದ ಅಂಶ ಅಂತಂದ್ರೆ ನಿಮ್ ಮಗು ಆದಷ್ಟು ಪ್ಲೀಸ್ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಬನ್ನಿ. ತುಂಬಾ ಜೋರಾಗಿ ತಿಕ್ಕಿ ಎಲ್ಲ ನಿಮ್ಮೆಲ್ಲ ಇರೋ ಫೋರ್ಸ್ ಎಲ್ಲ ಅದ್ರ ಮೇಲೆ ಹಾಕಿ ಜಾಸ್ತಿ ಇರಿಟೇಟ್ ಅದೆಲ್ಲ ಮಾಡಕ್ ಹೋಗ್ಬೇಡಿ. ಈ ಮಸಾಜ್ ಅನ್ನೋ ಒಂದು ಪ್ರೊಸೆಸ್ ನಿಮ್ಮ ಮತ್ತೆ ನಿಮ್ ಮಗುವಿನ ಮಧ್ಯದಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇರ್ಬೇಕು. ಅದು ಅಳತಿದೆ ಅಂತಂದ್ರೆ ಅದಕ್ಕೆ ಇರಿಟೇಟ್ ಆಗಿದೆ ಅಂತ ಅರ್ಥನೇ ಅಲ್ಲ. ಸೊ ಅದು ಯಾವಾಗ ಲವಲವಿಕೆಯಿಂದ ಇರುತ್ತೆ, ಯಾವಾಗ ಆಟ ಆಡ್ತಿರುತ್ತಲ್ಲ ಆ ಸಮಯದಲ್ಲೇ ಮಸಾಜ್ ಮಾಡ್ತಾ ಬನ್ನಿ. ಅದು ಹತ್ತಿತ್ತು ಅಂತಂದ್ರೆ ಅದು ಯಾವುದೇ ರೀತಿ ಲಾಭ ಕೊಡೋದಿಲ್ಲ. ಸೊ ಈ ಕ್ಷಣ ಒಂದು ಹ್ಯಾಪಿ ಆಗಿರ್ಬೇಕು.
ಈ ಮಗುವಿಗೆ ಹೊಟ್ಟೆ ಭಾಗದಲ್ಲಿ ಮಸಾಜ್ ಮಾಡುವಾಗ ಆಲ್ವೇಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಮಸಾಜ್ ಮಾಡ್ತಾ ಬನ್ನಿ. ಇದರಿಂದ ಮಗುವಿನ ಡೈಜೆಷನ್ ಚೆನ್ನಾಗಾಗುತ್ತೆ. ಅಂದ್ರೆ ಏನಾದ್ರೂ ಹೊಟ್ಟೆಲಿ ಗ್ಯಾಸ್ ಅದೆಲ್ಲ ಹಿಡಿದಿತ್ತು ಅಂತಂದ್ರೆ ಅದು ಕೂಡ ನಿವಾರಣೆಯಾಗಿ ನಿಮ್ ಮಗುವಿಗೆ ಈಸಿಯಾಗಿ ಮೋಷನ್ ಮಾಡಕ್ಕೆ, ಈಸಿಯಾಗಿ ಮಲ ಪಾಸ್ ಮಾಡೋಕೆ ಸಹಾಯ ಮಾಡುತ್ತೆ. ನಿಮ್ ಮಗುಗೆ ಏನಾದ್ರೂ ಜ್ವರ ಬಂದಿತ್ತು, ಹುಷಾರ್ ತಪ್ಪಿತ್ತು, ಏನಾದ್ರೂ ಸ್ಕಿನ್ ರ್ಯಾಷಸ್ ಅದೆಲ್ಲ ಆಗಿತ್ತು ಅಂತಂದ್ರೆ ಆ ಸಮಯದಲ್ಲಿ ಮಸಾಜ್ ಮಾಡೋದು ಅವಾಯ್ಡ್ ಮಾಡಿ. ಒಂದು ಸರಿಯಾದ ಎಣ್ಣೆ, ಸರಿಯಾದ ವಿಧಾನ ಇತ್ತು ಅಂತಂದ್ರೆ ನಿಮ್ ಮಗುವಿನ ಚರ್ಮಕ್ಕಾಯ್ತು, ಆರೋಗ್ಯಕ್ಕಾಯ್ತು ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ನಿಮ್ ಮಗು ನೀವು ಯಾವ ಮಸಾಜ್ ಆಯಿಲ್ ಯೂಸ್ ಮಾಡ್ತೀನಿ ಅನ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ಮಾಹಿತಿ ನಿಮ್ಗೆ ಏನಾದ್ರೂ ಉಪಯುಕ್ತ ಅನಿಸಿತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.